ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಪದ್ಮಶ್ರೀ ಪುರಸ್ಕೃತ ಸುಕ್ರಿ ಬೊಮ್ಮಗೌಡರ ಮನೆಗೂ ಭೇಟಿಯನ್ನ ಕೊಟ್ಟಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿರುವಂತ ಸುಕ್ರಿ ಬೊಮ್ಮಗೌಡರ ಮನೆಗೆ ಭೇಟಿಯನ್ನ ಕೊಟ್ಟು ಅವರನ್ನು ಕೂಡ ಮಾತನಾಡಿಸಿದ್ದಾರೆ. ಅಂಕೋಲಾ ತಾಲೂಕಿನ ಬಡಗೇರಿ ಗ್ರಾಮದಲ್ಲಿರುವ ಸುಕ್ರಿ ಗೌಡರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಗೆದ್ದು ಬರುವಂತೆ ಅಂಜಲಿ ನಿಂಬಾಳ್ಕರ್ಗೆ ಆಶೀರ್ವಾದ ಮಾಡಿದ್ದಾರೆ ಸುಕ್ರಿ. ಅಂಜಲಿ ನಿಂಬಾಳ್ಕರ್ಗೆ ಜಾನಪದ ಹಾಡಿನ ಮೂಲಕ ಹರಸಿದ್ದಾರೆ ಸುಕ್ರಿಗೌಡ. ಸುಕ್ರಿಗೌಡ ಮನೆಗೂ ಕೂಡ ಭೇಟಿಯನ್ನ ಕೊಟ್ಟು ಅವರನ್ನು ಕೂಡ ಮಾತನಾಡಿಸಿದ್ದಾರೆ. ಅವರ ಸಮುದಾಯವನ್ನು ಕೂಡ ಮಾತನಾಡಿಸಿದ್ದಾರೆ. ಈ ಒಂದು ವೇಳೆ ಜಾನಪದ ಹಾಡಿನ ಮೂಲಕ ಹರಸಿ ಹಾರೈಸಿದ್ದಾರೆ ಅಂಜಲಿ ನಿಂಬಾಳ್ಕರ್ಗೆ. ಮನೆಯಲ್ಲಿ ಮಕ್ಕಳು ಬಂದ್ಮೇಲೆ ಏನಂತ ಕರ್ಕೊಂಡು ತಗೊಂಡು ಬರ್ಬೇಕು ನಾವು. ಅದು ಒಂದೇ ಅಷ್ಟೇ. ಮಳೆ ಬಂದ ಕಾಲ ಒಂದು ಒಳ್ಳೇದು. ತಾಯಿ ಸಮ್ಮಾನ, ತಾಯಿ ಏನಾದ್ರು ಮಾಡ್ತಾರೆ. ಜನ ಹೇಳ್ತಾ ಇದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತಹ ಸುಕ್ರಿ ಬೊಮ್ಮಗೌಡರ ಮನೆಗೆ ಭೇಟಿಯನ್ನ ಕೊಡುವ ಮೂಲಕ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ಪ್ರಚಾರದ ರಂಗನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಅವರಿಗೆ ಸಾಥ್ ಕೊಡೋದಕ್ಕೆ ಅಂತ ಕಾಂಗ್ರೆಸ್ನ ಮುಖಂಡರು ಕೂಡ ಅವರ ಜೊತೆಗೆ ಹೋಗಿದ್ದಾರೆ. ಅಂಕೋಲಾ ತಾಲೂಕು ಬಡಗೇರಿ ಗ್ರಾಮದಲ್ಲಿರುವಂತಹ ಸುಕ್ರಿಗೌಡ ಅವರ ಮನೆಗೆ ಭೇಟಿಯನ್ನ ಕೊಟ್ಟು ಅವರನ್ನ ವಿಚಾರಿಸಿದ್ದಾರೆ. ಆರೋಗ್ಯ ಹೇಗಿದೆ, ಹೇಗಿದ್ದೀರಾ ಅಂತ ಅವರ ಜೊತೆಗೆ ಬಹಳ ವಿನಯದಿಂದ ಮಾತನಾಡಿದ್ದಾರೆ. ಆತ್ಮೀಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಒಂದು ವೇಳೆಯಲ್ಲಿ ಜಾನಪದ ಹಾಡನ್ನ ಹಾಡಿ ಸುಕ್ರಿಗೌಡ ಅಂಜಲಿ ನಿಂಬಾಳ್ಕರ್ ಅವರಿಗೆ ಹರಸಿದ್ದಾರೆ. ಈ ಚುನಾವಣೆಯಲ್ಲಿ ಅವರೇ ಗೆಲ್ಲಲಿ ಅನ್ನುವಂಥ ನಿಟ್ಟಿನಲ್ಲಿ ಆಶೀರ್ವಾದವನ್ನು ಮಾಡಿ ಹರಸಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂಥ ಸುಕ್ರಿ ಬೊಮ್ಮಗೌಡ ಅವರ ಮನೆಗೂ ಕೂಡ ಭೇಟಿಯನ್ನ ಕೊಡುವ ಮೂಲಕ ಮತಯಾಚನೆಯಲ್ಲಿ ತೊಡಕೊಂಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಅಂಜಲಿ ನಿಂಬಾಳ್ಕರ್ ಅವರು. ತಾಯಿ ಸಮ್ಮಾನ, ತಾಯಿ ಏನಾದ್ರು ಮಾಡ್ತಾರೆ.